ಹಾಯ್ ಎವ್ರಿವನ್. ಸಿಂಪಲ್ ಆಗಿ ತಯಾರಾಗೋ ಪಾಯಸಗಳಲ್ಲಿ ಈ ಗಸಗಸೆ ಪಾಯಸ ಕೂಡ ಒಂದು. ತುಂಬ ಫಾಸ್ಟಾಗಿ ರೆಡಿ ಆಗತ್ತೆ ಅಂತ ಅಷ್ಟೇ ಅಲ್ಲ, ರುಚಿ ಕೂಡ ಇರುತ್ತೆ, ಹಾಗೆ ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು. ಈ ನಿದ್ರಾಹೀನತೆ ಪ್ರಾಬ್ಲಮ್ ಇದ್ದವರಿಗೆ ಮತ್ತು ಬಾಯಲ್ಲಿ ಹುಣ್ಣಾಗ್ತಿರತ್ತಲ್ಲ ಅಂಥವರಿಗೆ ಗಸಗಸೆ ಪಾಯಸನ ಮಾಡಿಕೊಂಡು ಕುಡಿಲಿಕ್ಕೆ ಸಜೆಸ್ಟ್ ಮಾಡ್ತಾರೆ. ಈ ಗಸಗಸೆ ಪಾಯಸ ಮಾಡಲಿಕ್ಕೆ ಜಾಸ್ತಿ ಪ್ರಿಪ್ರೇಷನ್ ಬೇಕು ಅಂತ ಏನಿಲ್ಲ, ಜಸ್ಟ್ ಒಂದು ಅರ್ಧ ಗಂಟೆಯಲ್ಲಿ ರೆಡಿ ಆಗತ್ತೆ. ಹಾಗಿದ್ರೆ ಬನ್ನಿ, ಇಷ್ಟು ಸಿಂಪಲ್ ಆಗಿರೋ ಅಷ್ಟೇ ಟೇಸ್ಟಿಯಾಗಿರೋ ಗಸಗಸೆ ಪಾಯಸನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಬೆಲ್ಲನ ಕರಗಲಿಕ್ಕೆ ಇಡೋಣ. ಇಲ್ಲಿ ನಾನು 3/4 ಕಪ್ಪಷ್ಟು ಕುಟ್ಟಿರೋ ಬೆಲ್ಲನ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೆಲ್ಲ ಮುಳುಗೋಷ್ಟು ಮಾತ್ರ ನೀರನ್ನು ಹಾಕ್ಕೊಂಡು ಒಂದ್ಸಲಿ ಮಿಕ್ಸ್ ಮಾಡಿ ಬೆಲ್ಲನ ಪೂರ್ತಿಯಾಗಿ ಕರಗಲಿಕ್ಕೆ ಬಿಡಬೇಕು. ಈ ಬೆಲ್ಲ ಕರಗೋ ಅಷ್ಟರಲ್ಲಿ ಹುರ್ಕೊಳ್ಳೋಂಥ ಪದಾರ್ಥಗಳನ್ನು ಹುರ್ಕೊಳ್ಳೋಣ. ಮೊದಲಿಗೆ 2 ಟೀ ಸ್ಪೂನಷ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಲೋ ಫ್ಲೇಮ್ನಲ್ಲಿ ಹುರಿಬೇಕು. ಈ ಅಕ್ಕಿ ಹುರಿಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳತ್ತೆ, ಆದ್ದರಿಂದ ಮೊದಲಿಗೆ ಅಕ್ಕಿನ ಹುರ್ಕೊಂಡು ನಂತರ ಗಸಗಸೆನ ಹಾಕ್ಕೊಳ್ತೀನಿ. ಈ ಅಕ್ಕಿನ ಹುರಿತಾ ಹುರಿತಾ ಅಕ್ಕಿ ಸ್ವಲ್ಪ ಅರಳ್ತಾ ಬಂದು ಈ ರೀತಿ ಬೆಳ್ಳಗಾಗ್ತಾ ಬರುತ್ತೆ. ಆವಾಗ 4 ಟೇಬಲ್ ಸ್ಪೂನಷ್ಟು ಗಸಗಸೆನ ಹಾಕಿ ಇದ್ರ ಜೊತೆ ಒಂದು 10ರಿಂದ 12 ಬಾದಾಮಿ ಹಾಗೆ ಒಂದು 10ರಿಂದ 12 ಗೋಡಂಬಿ ಹಾಕಿ ಹುರ್ಕೊಳ್ಬೇಕು. ಈ ಗಸಗಸೆ ಜೊತೆ ಗೋಡಂಬಿ ಬಾದಾಮಿ ಹಾಕೋದ್ರಿಂದ ಈ ಪಾಯಸಕ್ಕೆ ಒಳ್ಳೆ ಟೇಸ್ಟ್ ಮತ್ತು ರಿಚ್ನೆಸ್ ಕೊಡತ್ತೆ.